ಇವತ್ತು ₹1 ಪೆಟ್ರೋಲ್ ಖರ್ಚಿಲ್ಲದೆ ಒಂದು ಸಖತ್ ಡಿವೋಷನಲ್ ಟ್ರಿಪ್ಗೆ ಹೋಗೋಣ ಬನ್ನಿ. ಕುಣಿಗಲ್ ಹತ್ತಿರದ ಈ ಪವಾಡದ ಬಗ್ಗೆ ನಿಮಗೇನಾದರೂ ಗೊತ್ತಾ? ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಎಲ್ಲರಿಗೂ ನಮಸ್ಕಾರ. ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಬ್ಯಾಂಗ್ಳೂರಿಂದ ಕೇವಲ 2.5 ಗಂಟೆ ದೂರದಲ್ಲಿ ಇರುವ ಕುಣಿಗಲ್ ಹತ್ತಿರದ ಅದ್ಭುತವಾದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ವಿಶೇಷ ಏನು ಅಂದರೆ ಇವತ್ತಿನ ಜರ್ನಿ ಸಂಪೂರ್ಣವಾಗಿ ಪಬ್ಲಿಕ್ ಬಸ್ನಲ್ಲೇ ಇರುತ್ತೆ. ಯಾವುದೇ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡಲ್ಲ. ನೀವು ಆಂಜನೇಯನ ಭಕ್ತರಾಗಿದ್ದರೆ ಈ ವಿಡಿಯೋನ ನಿಮಗೋಸ್ಕರನೇ ಮಾಡ್ತಾ ಇರೋದು. ಪಂಚಮುಖಿ ಆಂಜನೇಯನ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೆಜೆಸ್ಟಿಕ್ಕಿಂದ ಕುಣಿಗಲ್ಗೆ 72 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಟಿಕೆಟ್ ಪ್ರೈಸ್ ಒಬ್ಬರಿಗೆ ಬಂದು ₹91 ಚಾರ್ಜ್ ಮಾಡ್ತಾರೆ. ನಾವಿವಾಗ ಮೆಜೆಸ್ಟಿಕ್ KSRTC ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿ ಟರ್ಮಿನಲ್ 2 ಅಲ್ಲಿ ಕುಣಿಗಲ್ಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಇಲ್ಲಿಂದ ಕುಣಿಗಲ್ಗೆ 2.5 ಅವರ್ ಜರ್ನಿ ಮಾಡಬೇಕಾಗುತ್ತೆ. ಕುಣಿಗಲ್ಗೆ ಹೋಗೋಕ್ಕೂ ಮುಂಚೆ 4 ಕಿಲೋಮೀಟರ್ ಹಿಂದೆನೇ ಬಿದನಗೆರೆ ಸ್ಟಾಪ್ ಬರುತ್ತೆ. ಆದರೆ ನಾವು KSRTC ಎಕ್ಸ್ಪ್ರೆಸ್ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ. ಅದಕ್ಕೆ ಅಲ್ಲಿ ಸ್ಟಾಪ್ ಕೊಡಲ್ಲ. ಅದಕ್ಕೆ ನಾವು ಫಸ್ಟು ಕುಣಿಗಲ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ನೋಡಿ, ಇದೇ ಕುಣಿಗಲ್ ಬಸ್ ಸ್ಟ್ಯಾಂಡ್. ಕುಣಿಗಲ್ ಬಸ್ ಸ್ಟ್ಯಾಂಡಿಂದ ನೆಲಮಂಗಲ ಕಡೆಗೆ ಹೋಗುವ ಬಸ್ ಹತ್ಕೊಂಡ್ರೆ ಟಿಕೆಟ್ ಒಬ್ಬರಿಗೆ ₹6 ಚಾರ್ಜ್ ಮಾಡ್ತಾರೆ. ಟಿಕೆಟ್ ತಗೊಳ್ಳೋವಾಗ ಬಿದನಗೆರೆ ಅಂತ ಹೇಳಬಾರ್ದು, ಬಿದನಗೆರೆ ದೇವಸ್ಥಾನ ಅಂತ ಹೇಳಬೇಕು. ಆವಾಗ ದೇವಸ್ಥಾನಕ್ಕೆ ಹೋಗೋ ದ್ವಾರದ ಹತ್ತಿರ ಸ್ಟಾಪ್ ಮಾಡ್ತಾರೆ. ಶ್ರೀ ಸತ್ಯಶನೇಶ್ವರ ಸ್ವಾಮಿ ಸನ್ನಿಧಿ ಅಂತ ಆರ್ಚ್ ಇರುತ್ತೆ, ಅಲ್ಲಿನೇ ಸ್ಟಾಪ್ ಮಾಡ್ತಾರೆ. ಇಲ್ಲ ನಾವು ಕುಣಿಗಲಿಂದ ಬಸ್ಸಲ್ಲಿ ಹೋಗಲ್ಲ, ಆಟೋ ಅಲ್ಲಿ ಹೋಗ್ತೀವಿ ಅಂದರೆ ಕುಣಿಗಲ್ ಬಸ್ ಸ್ಟಾಪ್ ಅಲ್ಲಿನೇ ಆಟೋಸ್ ಅವೈಲಬಲ್ ಇರುತ್ತೆ. ₹30 ಚಾರ್ಜ್ ಮಾಡ್ತಾರೆ. ದ್ವಾರದ ಹತ್ರ ಸ್ಟಾಪ್ ಮಾಡ್ತಾರೆ. ದ್ವಾರದ ಹತ್ರದಿಂದ ದೇವಸ್ಥಾನಕ್ಕೆ 2 ಕಿಲೋಮೀಟರ್ ದೂರ ಇದೆ. ಆಟೋದಲ್ಲಿ ಹೋದರೆ ₹10 ತಗೋತಾರೆ. ನಾವು ನೇಚರ್ನ ಎಂಜಾಯ್ ಮಾಡಿಕೊಂಡು ನಡೆದುಕೊಂಡು ಹೋಗ್ತಾ ಇದ್ದೀವಿ. ದೂರದಿಂದ ಪಂಚಮುಖಿ ಆಂಜನೇಯ ಸ್ಟ್ಯಾಚು ಈ ರೀತಿ ಕಾಣಿಸುತ್ತೆ ನೋಡಿ. ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಆಂಜನೇಯ ಸ್ಟ್ಯಾಚುನ ನಾವು ತಲೆ ಎತ್ತಿ ನೋಡಬೇಕಾಗುತ್ತೆ, ಅಷ್ಟು ಎತ್ತರವಾಗಿದೆ. ಇದು ಏಷ್ಯಾ ಖಂಡದಲ್ಲೇ ಅತಿ ಎತ್ತರದ 161 ಅಡಿ ಎತ್ತರವಿರುವ ದೊಡ್ಡ ಪ್ರತಿಮೆ. ಈ ಪ್ರತಿಮೆ ಇರೋದು ಕುಣಿಗಲ್ನ ಬಿದನಗೆರೆ ಹತ್ತಿರ ಇರುವ ಬಸವೇಶ್ವರ ಮಹಾಸಂಸ್ಥಾನದಲ್ಲಿ. ಪಂಚಮುಖಿ ಆಂಜನೇಯನ 5 ಮುಖಗಳು ಯಾವುವು ಎಂದರೆ ಹಯಗ್ರೀವ, ನರಸಿಂಹ, ಮಧ್ಯದಲ್ಲಿ ವಾನರ, ಗರುಡ ಮತ್ತು ವರಾಹ. ಇದು ಈ ಪಂಚಮುಖಿ ಆಂಜನೇಯನ 5 ಮುಖಗಳು. ಈ ದೇವಸ್ಥಾನದ ಇತಿಹಾಸ ನೋಡೋದಾದರೆ ಹನುಮಂತ ಅಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಹನು ಅಂದರೆ ದವಡೆ, ಮಾನ ಅಂದರೆ ಸುಂದರತೆ. ಹನುಮಂತನ ತಾಯಿ ಅಂಜನಾದೇವಿಗೆ ಒಂದು ಶಾಪ ಇರುತ್ತೆ. ಅದು ಏನಪ್ಪ ಅಂತ ಅಂದರೆ, ಆಕೆ ಯಾವುದೇ ಒಂದು ಯುವಕನನ್ನು ಪ್ರೀತಿಸಿದ್ರೆ ನಿನ್ನ ಮುಖ ವಾನರ ಮುಖ ಆಗಲಿ ಅಂತ ಶಾಪ ಇರುತ್ತೆ. ಇದರಿಂದ ಆಕೆ ಹನುಮಂತನಿಗೆ ಜನ್ಮ ನೀಡುತ್ತಾಳೆ. ಪಂಚಮುಖಿ ಆಂಜನೇಯನ 5 ಮುಖಗಳು ಹೇಗೆ ಸೃಷ್ಟಿಯಾದವು ಅಂತ ತಿಳಿದುಕೊಳ್ಳೋದಾದರೆ,
ರಾಮ ರಾವಣರ ಯುದ್ಧದ ಸಮಯದಲ್ಲಿ ರಾವಣನು ತನ್ನ ಸೋಲನ್ನು ಕಂಡು ಪಾತಾಳ ಲೋಕದ ರಾಜನಾದ ಮಹಿರಾವಣನ ಹತ್ತಿರ ಸಹಾಯಕ್ಕೆ ಹೋಗುತ್ತಾನೆ. ಮಹಿರಾವಣನು ಮಾಯಾವಿಯಾಗಿದ್ದು ವಿಭೀಷಣನ ರೂಪದಲ್ಲಿ ಬಂದು ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕೊಂಡೊಯ್ಯುತ್ತಾನೆ. ಅವರನ್ನು ಬಲಿ ಕೊಡಲು ಸಿದ್ಧತೆ ನಡೆಸುತ್ತಾನೆ. ಆಗ ಹನುಮಂತನು ಅವರನ್ನು ರಕ್ಷಿಸಲು ಪಾತಾಳ ಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ಮಹಿರಾವಣನನ್ನು ಕೊಲ್ಲಬೇಕಾದರೆ 5 ದಿಕ್ಕುಗಳಲ್ಲಿ ಬೆಳಗುತ್ತಿದ್ದ 5 ದೀಪಗಳನ್ನು ಏಕಕಾಲದಲ್ಲಿ ಆರಿಸಬೇಕಾಗಿತ್ತು. ಈ ಸವಾಲನ್ನು ಎದುರಿಸಲು ಹನುಮಂತನು 5 ಮುಖಗಳನ್ನು ಧರಿಸುತ್ತಾನೆ. ಇದನ್ನು ಪಂಚಮುಖಿ ಆಂಜನೇಯ ಹನುಮಂತ ಎಂದು ಕರೆಯುತ್ತೇವೆ. ಈ 5 ಮುಖಗಳಲ್ಲಿ ಹನುಮ ಮುಖ ಪೂರ್ವ ದಿಕ್ಕಿನ ಕಡೆ ಇರುತ್ತೆ. ಇದರ ಮಹತ್ವ ತಿಳಿದುಕೊಳ್ಳೋದಾದರೆ ಶತ್ರು ನಾಶ ಮತ್ತು ಪಾಪ ವಿಮೋಚನೆ. ನರಸಿಂಹ ಮುಖ ದಕ್ಷಿಣ ದಿಕ್ಕಿನ ಕಡೆ ಇರುತ್ತೆ. ಇದರ ಮಹತ್ವ ಭಯವನ್ನು ಹೋಗಲಾಡಿಸಿ ಜಯವನ್ನು ನೀಡುತ್ತದೆ. ಗರುಡ ಮುಖ ಪಶ್ಚಿಮ ದಿಕ್ಕಿನ ಕಡೆಗೆ ಇರುತ್ತೆ. ಇದರ ಮಹತ್ವ ವಿಷಹರಣ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆ. ವರಾಹ ಮುಖ ಉತ್ತರ ದಿಕ್ಕಿನ ಕಡೆ ಇರುತ್ತೆ. ಇದರ ಮಹತ್ವ ಸಂಪತ್ತು, ಸಮೃದ್ಧಿ ಮತ್ತು ಗೃಹ ದೋಷ ನಿವಾರಣೆ. ಮತ್ತು ಕೊನೆಯದಾಗಿ ಹಯಗ್ರೀವ ಮುಖ, ಇದು ಆಕಾಶಕ್ಕೆ ಅಂದರೆ ಮೇಲಕ್ಕೆ ಮುಖ ಮಾಡಿರುತ್ತೆ. ಇದರ ಮಹತ್ವ ಜ್ಞಾನ, ಬುದ್ಧಿಶಕ್ತಿ ಮತ್ತು ಸಿದ್ಧಿಯನ್ನು ಕರುಣಿಸುತ್ತದೆ. ಇದು ಈ ಪಂಚಮುಖಿ ಆಂಜನೇಯನ ಇತಿಹಾಸ. ನಮ್ಮದು ಟ್ರಾವೆಲ್ ವ್ಲಾಗ್ ಆಗಿದ್ರೂ ನಿಮಗೋಸ್ಕರ ಪಂಚಮುಖಿ ಆಂಜನೇಯನ ಇತಿಹಾಸ ತಿಳಿಯಲಿ ಅಂತ ಸ್ವಲ್ಪ ಜಾಸ್ತಿನೇ ಇಷ್ಟು ಹೇಳಿದ್ದೀನಿ. ಮತ್ತು ಶ್ರೀ ಸತ್ಯ ಶನೇಶ್ವರ ದರ್ಶನ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದರೆ ನವಗ್ರಹಗಳು ಸತಿ ಸಮೇತವಾಗಿ ಇರುವ ವಿಗ್ರಹಗಳನ್ನು ನೋಡಿದ್ವಿ. ಹಂಗೆ ಮುಂದೆ ಹೋದರೆ ನಮ್ಮ ಬಾಸ್ ಆಂಜನೇಯನು ಸತಿ ಸಮೇತ ನೋಡಿ ನನಗೆ ಶಾಕ್ ಆಗೋಯಿತು. ಯಾಕೆ ಅಂದರೆ ಇಷ್ಟು ದಿನ ಬ್ರಹ್ಮಚಾರಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಮದುವೆ ಆಗಿರೋ ವಿಗ್ರಹವನ್ನು ನೋಡಿ ಶಾಕ್ ಆಗೋಯಿತು. ಆದರೂ ಖುಷಿ ಆಯಿತು. ಎಲ್ಲ ದೇವರುಗಳ ದರ್ಶನ ಮುಗಿಸಿ ಹೊರಗೆ ಬಂದರೆ ಗೋಶಾಲೆ ಸಹ ಇದೆ ಮತ್ತು ಒಂದು ವಸತಿ ಗೃಹನೂ ಇದೆ. ಇಲ್ಲಿ ಬೆಳಗ್ಗೆ ರಾತ್ರಿ ಪ್ರಸಾದ ಕೊಡ್ತಾರೆ ಮತ್ತು ಪಕ್ಕದಲ್ಲಿ ನೋಡಿದರೆ ಬಿಸಿ ನೀರು ಬೇಕಾದರೂ ಕಾಯಿಸ್ಕೊಡ್ತಾರೆ. ಇದಕ್ಕೆ ನಾವು ದುಡ್ಡು ಕೊಡಬೇಕಾಗುತ್ತೆ. ಹಾಗೆ ಸಂಜೆ ದೇವಸ್ಥಾನದ ಸುತ್ತ ನೋಡುತ್ತಿರುವಾಗ ಶ್ರೀ ಧನಂಜಯ ಗುರೂಜಿರವರ ಬಾಲ್ಯ ಹಾಗೂ ಜೀವನ ಚರಿತ್ರೆ ಕಾಣಿಸುತ್ತೆ. ಅದನ್ನು ಓದ್ಕೊಂಡು ನಮಗೆ ಸುಸ್ತಾಗಿದ್ದ ಕಾರಣ ವಸತಿ ಗೃಹಕ್ಕೆ ಬಂದು ವಿಶ್ರಾಂತಿ ತೆಗೆದು ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಬಂದುಬಿಟ್ವಿ. ಸೊ ಇದಾಗಿತ್ತು ನಮ್ಮ ಪಂಚಮುಖಿ ಆಂಜನೇಯನ ದರ್ಶನದ ವ್ಲಾಗ್. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸುತ್ತಿದ್ದೇನೆ. ಇಷ್ಟ ಆಗಿದ್ದೇ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೇನಾದರೂ ಹೇಳೋದು ಮಿಸ್ ಮಾಡಿದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದನ್ನು ಪಿನ್ ಮಾಡ್ತೀನಿ. ಮತ್ತೆ ಸಿಗುವ. ಧನ್ಯವಾದಗಳು. ಅಷ್ಟೇ.